ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್‌ದಾಗ ಭಾಳ ತರ ಹಪ್ಪಳ ಮಾಡಿ ತೋರ್ಸಿದೇನಿ. ಇವತ್ತೊಂದು ಡಿಫ್ರೆಂಟ್ ಆಗಿ ಗೋಧಿ ಹಿಟ್ಟಿನ ಹಪ್ಪಳ ಮಾಡಿ ತೋರ್ಸದೀನಿ. ಬಹಳ ಸಿಂಪಲ್ ಆಗಿ ಮಾಡ್ಕೋಬಹುದು. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ ಗೋಧಿ ಹಿಟ್ಟಿನ ಹಪ್ಪಳ ಹೇಗ್ ಮಾಡೋದಂತ ನೋಡೋಣ. ಗೋಧಿ ಹಿಟ್ಟಿನ ಹಪ್ಪಳ ಮಾಡಾಕ ನಾ ಇಲ್ಲಿ 1 ಕಪ್ ಆಗುವಷ್ಟ ಗೋಧಿ ಹಿಟ್ಟು ತಗೊಂಡೇನು. ಈಗ ನೀರ್ ಕಾಯಕ್ಕೆ ಇಡೋನು. ಇಲ್ಲ ನಾನು ಒಂದ್ ಕಡಾಯಿ ಕಾಯಕ್ಕೆ ಇಟ್ಟಿದ್ದೇನು. ಈ ಕಪ್ಲೆ 1 ಕಪ್ ಆಗುವಷ್ಟ ಗೋಧಿ ಹಿಟ್ಟು ತಗೊಂಡೇನು. ನಾನು 2 ಕಪ್ ನೀರ್ ಇಟ್ಕೋಬೇಕಿಲ್ಲಿ. ರುಚಿಗೆ ಬೇಕಾಗುವಷ್ಟು ಉಪ್ಪ, ಒಂದ್ ಅರ್ಧ ಚಮಚ ಆಗುವಷ್ಟ ಎಳ್ಳು ಹಾಕದೇನ ನಾನು. ಒಂದ್ ಅರ್ಧ ಚಮಚ ಆಗುವಷ್ಟು ಜೀರಿಗೆ. ನಾ ಇಲ್ಲಿ ಒಂದ್ 2 ಹಸಿಮೆಣಸಿಕಾಯಿ ಜಜ್ಜಿ ಇಟ್ಕೊಂಡೇನು, ಅದನ್ನ ಹಾಕದೇನು. ನೀವು ಬೇಕಂದ್ರ ಚಿಲ್ಲಿ ಫ್ಲೇಕ್ಸ್ ಒಣ ಮೆಣಸಿಕಾಯಿ ಬಿ ಜಜ್ಜಿ ಹಾಕೋಬಹುದು. ಒಂದ್ ಚಿಟಿಕೆ ಆಗುವಷ್ಟ ಸೋಡಾ ಹಾಕದೇನ ನಾನು. ನೀವು ಬೇಕಂದ್ರ ಹಪ್ಪಳ ಖಾರ ಹಾಕಿ ಬಿ ಮಾಡ್ಕೋಬಹುದು. ನಿಮ್ಗ ಅಜ್ವಾನ್ ಫ್ಲೇವರ್ ಚಲೋ ಅನಿಸ್ತಿತ್ತಂದ್ರ ಅಜ್ವಾಯಿನ್ ಹಾಕಿ ಬಿ ಮಾಡ್ಕೋರಿ. ಟೇಸ್ಟ್ ಚಲೋ ಬರ್ತೈತಿ ಅದರದ್ದು ಬಿ. ಹಾಕಿ ಎಲ್ಲ ಒಂದ್ ಮಿಕ್ಸ್ ಮಾಡ್ರಿ. ಮಿಕ್ಸ್ ಮಾಡಿ ನೀರ ಒಂದ್ ಸ್ವಲ್ಪ ಬೆಚ್ಚಗಟ್ಟ ಆಗಿದಾವು. ಈಗ ಹಿಟ್ಟು ತಗೊಂಡೇವಲ್ಲ ಇದನ್ನ ಹಾಕಿ ತಿರ್ವಾಡ್ಕೋಬೇಕು. ನೀರ್ ಎಸರು ಬರೋ ತಕ ಬಿಡಾಕ್ ಹೋಗ್ಬ್ಯಾಡ್ರಿ. ಆಗ ಗಂಟಾಗೋ ಚಾನ್ಸ್ ಇರ್ತೈತಿ. ಒಂದ್ ಸ್ವಲ್ಪ ಬೆಚ್ಚಗಾಗೋದಕ್ಕ ಹಾಕಿ ತಿರ್ವಾಡ್ಕೋರಿ. ಹಾಕಿ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ನೋಡ್ರಿ ಇದೆ ಎಲ್ಲ ಚಲೋದಂಗ ಮಿಕ್ಸ್ ಆಗೇತಿ. ಹಾಕುತ್ನ್ಯಾಗ ನೀವ ಗಂಟದು ಆಗಿತ್ತಂದ್ರ ಈಗ ಚಲೋದಂಗ ತಿರ್ವ್ಯಾಡಿ ಅದನ್ನ ಒಡ್ಕೋಬೇಕು. ಈಗ ಇದೆಲ್ಲ ಮಿಕ್ಸ್ ಆಗೇತಿ. ಇದನ್ನ ಸಣ್ಣ ಉರಿಯಲ್ಲಿಟ್ಟ ಒಂದ್ 5 ರಿಂದ 8 ನಿಮಿಷ ಆಗುವವರೆಗೆ ನಾವು ಬೇಯಿಸ್ಕೋಬೇಕು. ನಾವ್ ಒಂದ್ ಸ್ವಲ್ಪ ಮಾಡದೇನು, ಅದಕ್ಕಾಗಿ ಲಗುನ ಆಗ್ತೈತಿ ಅದ. ನೀವು ಭಾಳ ಕ್ವಾಂಟಿಟಿದಾಗ ಮಾಡಾದಿರಿ ಅಂದ್ರ ಟೈಮ್ ತಗೋತೈತಿ ಬೇಯಾಕ. ಈಗ ಇದನ್ನ ಸಣ್ಣ ಉರಿಯಲ್ಲಿಟ್ಟ ಒಂದ್ 5 ನಿಮಿಷ ಬೇಯಿಸ್ಕೋತೇನೆ ನಾನು. ಇದ್ ನೋಡ್ರಿ ಮುಚ್ಚಿಟ್ಟ 5 ನಿಮಿಷ ಆತು. ಇದ್ ನೋಡ್ಬೋದು ನೀವು. ಹಿಟ್ಟ ಕುದ್ದ ಬಳಕ ಒಂದ್ ಸ್ವಲ್ಪ ಶೈನಿಂಗ್ ಟೈಪ್ ಬರ್ತೈತಿ. ಇದಾಗೇತಿ ಈಗ. ನಾ ತಿರ್ವಾಡ್ಬೇಕಾದ್ರೆ ಎಲ್ಲ ಕಡೆ ತುಂಬಾ ಆತದ. ಇದಾಗೇತಿ. ಗ್ಯಾಸ್ ಬಂದ್ ಮಾಡಿ ಮುಚ್ಚಿಡ್ತೇನೆ ನಾನು. ಒಂದ್ ಜರ ಆರಿದ ಬಳಕ ನಾವ ಹಪ್ಪಳ ಮಾಡ್ಕೊಳ್ಳೋನು. ಹಿಟ್ ನೋಡ್ರಿ ಆರೇತಿ. ಈಗ ನಾವ ಹಪ್ಪಳ ಮಾಡ್ಕೊಳ್ಳೋನು. ಹಪ್ಪಳ ಮಾಡ್ಕೊಳಕ ನಮಗ 2 ಈ ತರ ಪಾಲಿಥಿನ್ ಕವರ್ ಬೇಕು. ಇದಕ್ಕೀಗ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋನು. ಭಾಳ ಏನ್ ಬೇಡ, ಒಂದ್ ಸ್ವಲ್ಪ ಈ ತರ ಕೈಗೆ ಹಚ್ಕೋರಿ. ಭಾಳ ಹಚ್ಚರ ಬಿ ಎಣ್ಣಿ ನಾವ ಹಪ್ಪಳ ಭಾಳ ದಿನ ಇಟ್ಕೋತೇವಲ್ಲ ವಾಸ ಬರ್ತಾವ. 2 ಪಾಲಿಥಿನ್ ಹಚ್ತೇನೆ ನಾನು. ಎಣ್ಣೆ ಹಚ್ಚಿರ್ತೀವಲ್ಲ ಈ ಕವರ್ ಮ್ಯಾಗ ಈ ಹಿಟ್ಟು ತಗೊಂಡ ಹಾಕೋರಿ. ನೀವು ಹಪ್ಪಳ ಎಷ್ಟು ದೊಡ್ಡ ಮಾಡಾರ್ದಿರ್ಲ ನೋಡಿ ಹಿಟ್ಟ ತಗೋರಿ. ನಾ ಒಂದ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋದೇನು, ಅದಕ್ಕಾಗಿ ಹಿಟ್ಟ ಹೆಚ್ಚು ತಗೊಂಡೇನು. ಇನ್ನೊಂದ್ ಕವರ್ ತಗೊಂಡ ಈ ತರ ಮ್ಯಾಗ ಇಟ್ಕೋರಿ. ಒಂದ್ ಈ ತರ ಸ್ಟೀಲ್ ಪ್ಲೇಟ್ ತಗೊಂಡ ಇಟ್ಟ ಕಶಿಂದ ಪ್ರೆಸ್ ಮಾಡ್ರಿ. ಹಪ್ಪಳ ಪ್ರೆಸ್ ಮಾಡೋದು ಇತ್ತಂದ್ರ ಅದ್ರಲ್ಲ ಬಿ ಮಾಡ್ಕೋಬಹುದು. ನೋಡ್ರಿ ಎಷ್ಟ್ ಸಿಂಪಲ್ ಆಗಿ ಮಾಡ್ಕೋಬಹುದು. ಹಪ್ಪಳ ನೀವ ಎಷ್ಟ್ ದೊಡ್ಡ ಬೇಕಟ್ಟ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡ್ ಕಶಿಂದ ಮೇಲಿಂದ ಕವರ್ ತಕ್ಕೋರಿ. ಇಲ್ಲಿ ನೋಡ್ರಿ ಎಷ್ಟ್ ಆರಾಮಾಗಿ ಬರಾದೈತಿ. ಎಣ್ಣಿ ಬಿ ನೀವ ಫಸ್ಟ್ ಟೈಮ್ ಮಾಡ್ಕೋಬೇಕಾದ್ರ ಅಟ್ಟ ಹಚ್ಕೋರಿ. ನೋಡ್ರಿ ಈಗ ಇದನ್ನ ಒಣ ಹಾಕುನು. ಹಪ್ಪಳ ಒಣ ಹಾಕಾಕ ಇಲ್ಲೊಂದು ಪಾಲಿಥಿನ್ ಕವರ್ ಹಚ್ಚಿದ್ದೇನೆ ನಾನು. ಈ ಹಪ್ಪಳ ಮಾಡ್ಕೊಂಡೇವಲ್ಲ ಇದನ್ನ ಈ ತರ ಹಾಕಿ ಕಶಿಂದ ಮ್ಯಾಲಿನ ಕವರ್ ತಕೋಬೇಕು. ಈ ತರ ಎಷ್ಟ್ ಆರಾಮಾಗಿ ತಕೋದ್ ನೋಡ್ರಿ. ಎಲ್ಲಾ ಹಪ್ಪಳ ಬಿ ಇದೇ ತರ ಮಾಡ್ಕೊತೇನೆ ನಾನು. ನೋಡ್ರಿ ಎಲ್ಲಾ ಹಪ್ಪಳ ಮಾಡ್ಬಿ ನಾನು ಒಣಗಾಕ್ ಹಾಕಿದೇನು. ಇವತ್ನ ಒಣಸ್ಕೊಳಕ್ ನಮ್ಗೇನ ಬಿಸಿಲು ಬೇಕಂತಿಲ್ಲ. ಮನ್ಯಾಗ ಒಳಗ ಹಾಕಿದೇನೆ ನಾನು. ಒಂದಿನ ಒಣಗ್ ಒಣಸಿ ಒಂದಿನ ಹಿಂದಿಂದ ಬಿಸಿಲಾಗ ಒಣಸ್ಕೊಳ್ಳೋನು. ಒಣಗಿದ ಬಳಕ ತೋರಿಸ್ತೇನು. ನೋಡ್ರಿ ಹಪ್ಪಳ ಮಾಡ್ಕೊಂಡಿದ್ದಿಲ್ಲ ಒಣಗಿದಾವ. ಇವತ್ನ ಪೈಲ ಒಂದಿನ ಒಳಗ್ ಮನ್ಯಾಗ ಫ್ಯಾನ್ ಕೆಳಗಡೆ ಒಣಸಿದೇನೆ ನಾನು. ಅದ್ರ ಮ್ಯಾಗ ಹಿಂದಿಂದ ಒಂದಿನ ಬಿಸಿಲಾಗ ಒಣಸಿದೆನು. ಈಗ ಫ್ರೈ ಮಾಡಿ ತೋರಿಸ್ತೇನು. ಎಣ್ಣಿ ಕಾಯಕ್ ಇಟ್ಟಿದ್ದೇನೆ ನಾನು. ಎಣ್ಣಿ ಕಾದೈತಿ. ಹಪ್ಪಳ ಹಾಕುನು ಈಗ.
ನೋಡ್ರಿ ಹಪ್ಪಳ ಏನ್ ಮಸ್ತಾಗಿ ಬಂದೈತಿ. ಎಷ್ಟ್ ದೊಡ್ಡದು ಬ್ಯಾಗ್ ಐತಿ ನೋಡ್ಬೋದು ನೀವ. ನೋಡ್ರಿ ಅರಳ್ ಎಷ್ಟ್ ದೊಡ್ಡ ಆಗದಾವು. ಎಷ್ಟ್ ಬೇಕಾಟ ಫ್ರೈ ಮಾಡ್ಕೊಂಡ ಉಳಿದು ತೆಗದಿಡ್ತೇನ ಈಗ. ಹಪ್ಪಳ ನೋಡ್ರಿ ನಾ ಕರದ್ದನು ನೋಡ್ರಿ ಏನ್ ಮಸ್ತಾಗಿ ಬಂದಾವು. ಒಂದ್ ಮುರಿದ್ ತೋರಿಸ್ತಾನ ನೋಡ್ರಿ. ಏನ್ ಮಸ್ತಾಗಿ ಬಂದಾವ್ ನೋಡ್ರಿ. ನೋಡಿದ್ರಲ್ಲ ಗೋಧಿ ಹಿಟ್ಟಿನ ಹಪ್ಪಳ ಹೇಗ್ ಮಾಡ್ಕೊಳ್ಳೋದಂತ. ಮಾಡ್ಕೊಳ್ಳೋದು ಬಹಳ ಸಿಂಪಲ್ ಐತಿ. ಇದನ್ನ ಮಾಡ್ಕೊಳಕ್ ನಮಗ ಬಿಸಿಲು ಬಿ ಬೇಕಂತಿಲ್ಲ, ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.